ನೋಡಿ ಫ್ರೆಂಡ್ಸ್, ಸ್ವಲ್ಪ ಪರ್ಸ್ನಲ್ ಕೆಲಸ ಇದ್ದ ಕಾರಣ ಈ ವೀಕ್ ನಾನು ಟ್ರೇಡ್ ಮಾಡೋಕ್ಕಾಗಲಿಲ್ಲ. ಸೊ ನಾಳೆಯಿಂದ ಫೋಕಸ್ ಮಾಡ್ತೀನಿ, ಟ್ರೇಡ್ ಮಾಡೋಣ. ನೋಡಿ, ಇವತ್ತಿಂದು ಡಿಸ್ಕಸ್ ಮಾಡಿ ನಾಳೆದು ಪ್ರಿಡಿಕ್ಷನ್ ಮಾಡೋಣ. ನೋಡಿ, ಮಾರ್ಕೆಟು ಮಾರ್ನಿಂಗು ಸೆಲ್ಲರ್ಸ್ನ ಇನ್ವೈಟ್ ಮಾಡ್ತು. ಸೊ ನಾನು ಟ್ರೇಡ್ ಮಾಡಿದ್ದೆ ಸೆಲ್ಲಿಂಗು. ಸೆಲ್ಲರ್ಸ್ ಬಂದರು. ಆಮೇಲೆ ಏನಾಯಿತು, 59,000 ಅಬೋವ್ ಇದ್ದಾರಲ್ಲ, ಇಲ್ಲಿ ಸ್ಟಾಪ್ ಲಾಸ್ ಬಿಲ್ಡ್ ಆಗಿದೆ. ಸೆಲ್ಲರ್ಸ್ ಏನು ಬಂದಾಗ ಸ್ಟಾಪ್ ಲಾಸ್ ಬಿಲ್ಡ್ ಮಾಡ್ಯಾರ. ಅವ್ರದ್ದು ಹೆಸರು ಹಿಟ್ಟಾಯಿತು. ಆಮೇಲೆ ಮತ್ತೆ ಇಲ್ಲಿ ತಳಗೆ ಗೊತ್ತು, ಯಾಕೆ ಹೇಳಿ, ಇಲ್ಲಿ ಮಧ್ಯಾಹ್ನ ರ್ಯಾಂಡಮ್ ಟ್ರೇಡರ್ಸ್ ಬಂದಿರ್ತಾರಲ್ಲ ಬೈಯಿಂಗ್, ಅವ್ರದ್ದು ಟ್ರೇಡು ಸ್ಟಾಪ್ ಲಾಸು ಹಿಟ್ಟಾಯಿತು. ಸೊ ಇವ್ರನ್ನ ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡ್ರಿ ಸದ್ಯಕ್ಕೆ. ಸೊ ಅಪ್ ಟು ದಿಸ್, ಯಾಕಂದ್ರೆ ಇಲ್ಲಿ ಬೈಯರ್ಸ್ ಎಂಟ್ರಿ ಇರ್ತಾರಲ್ಲ, ಅವ್ರ ಸ್ಟಾಪ್ ಲಾಸ್ ಕ್ಲಿಕ್ ಆಗಿ ಹೋಗಿರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಬೈಯರ್ಸ್ ಬಂತಾರಲ್ಲ, ಬೈಯರ್ಸ್ ಬಂದು ರಿಟ್ರೆಸ್ಟ್ ತಂದು ಬೈಯರ್ಸ್ ಬೈ ಬಂದಿದೆ. ಸೊ ಇವರು ಈಗ ಒಂದು ಲಾಟ್ ತಗೋತಿದ್ದೆ ಅಂದರೆ ಕಂಡಾಪಟ್ಟಿ ಪ್ರಾಫಿಟ್ ಆಗಿರ್ತೈತೆ ನನಗಿಲ್ಲಿ, ಹೌದಾ? ಸೊ ನಾನು ಏನು ಮಾಡ್ತೀನಿ, ಈ ಬೈಯರ್ಸ್ನ ಟಾರ್ಗೆಟ್ ಮಾಡಂಗೆ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ, ನೆಕ್ಸ್ಟ್ ಬೈಯರ್ಸ್ನ ಟಾರ್ಗೆಟ್ ಮಾಡಬಾರದು. ಬಟ್ ಇಲ್ಲಿ ಯಾಕೆ ಮಾಡ್ತೀನಿ ಅಂದರೆ, ನೋಡಿ ಸೆಲ್ಲಿಂಗ್ ಐತಲ್ಲ, ಸೊ ಬೈ ಚಾನ್ಸ್ ಇದೇ ಕಂಡೀಷನ್ನು ಮಾರ್ಕೆಟ್ ಪೂರ್ತಿ ಪಾಸಿಟಿವ್ ಟ್ರೆಂಡ್ ಇದ್ದದ್ದಕ್ಕೂ ಈ ಬೈಯರ್ಸ್ನ ನಾನು ಟಾರ್ಗೆಟ್ ಮಾಡೋಕೆ ಹೋಗಿರಲಿಲ್ಲ. ಯಾಕಂದ್ರೆ ಮಾರ್ಕೆಟ್ ಪಾಸಿಟಿವ್ ಟ್ರೆಂಡ್ ಐತಿ, ಮಾರ್ಕೆಟ್ ಇಲ್ಲಿ ಪೂರ್ತಿ ಪಾಸಿಟಿವ್ ಟ್ರೆಂಡ್ ಇಲ್ಲ. ಸೊ ಇಲ್ಲಿ ಡೌನ್ ಆಗೈತಿ, ಆಮೇಲೆ ಅಪ್ ಆಗೈತೆ. ಸೊ ಇವ್ರ ಬೈಯರ್ಸ್ ನನ್ನ ಪ್ರಕಾರ ಸ್ಟ್ರಾಂಗ್ ಇಲ್ಲ. ಸ್ಟ್ರಾಂಗ್ ಅದಾರ, ಬಟ್ ಈಗ ಹಿಂದಿನ ಕಂಡೀಷನ್ಗೆ ಅಪ್ಲೈ ಮಾಡಿದ್ರೆ ನನಗೆ ಇವ್ರು ಸ್ಟ್ರಾಂಗ್ ಅನಿಸ್ತಾ ಇಲ್ಲ, ಆಯ್ತಾ? ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಫ್ಲಾಟ್ ಟು ಗ್ಯಾಪ್ ಡೌನ್ ಓಪನ್ ಆಗ್ತಾರೆ ಸೆಲ್ಲಿಂಗ್ ಟ್ರೇಡ್ ಮಾಡ್ತೀನಿ. ಅಬೋ ಗ್ಯಾಪ್ ಅಪ್ ಕಂಡೀಷನ್ ಓಪನ್ ಆಯ್ತು ಅಂತ ತೊಗೊಳ್ಳಿ, ಯಾಕಂದ್ರೆ 59,500 ಕಂಡೀಷನ್ ನಂಬರ್ ಇದೆಯಲ್ಲ, ಸ್ಟೋರಿಲೆಲ್ಲ ಸ್ಟಾಪ್ ಲಾಸ್ ಇರ್ತಾವೆ ಆಲ್ಮೋಸ್ಟ್. ಸೊ ಅದನ್ನ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಫ್ಲ್ಯಾಟಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದು ಲೈವ್ ಮಾರ್ಕೆಟ್ನಲ್ಲಿ ಯಾವ ರೀತಿ ಕ್ಯಾಂಡಲ್ಸ್ ಫಾರ್ಮೇಷನ್ ಆಗ್ತವೆ ಅದರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಧನ್ಯವಾದಗಳು.